ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ಕನಸುಗಳು, ಹೊಸ ಗುರಿಗಳು, ಹೊಸ ಪ್ರಯತ್ನಗಳೊಂದಿಗೆ ಹೊಸ ಶುಭಾರಂಭವನ್ನು ಪ್ರಾರಂಭಿಸೋಣ. ಹಾಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಶಾಂತಿ ಎಲ್ಲನೂ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊತ ಶುಭಾರಂಭನ ಈ ಕಾರ್ಯಕ್ರಮಕ್ಕೆ ಮಾಡೋಣ. ಇನ್ನು 2026ರಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವಾಗ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದ್ರೆ ಅದರಲ್ಲೂ ಪ್ರಮುಖ ಗ್ರಹಗಳನ್ನ ಮಾತ್ರ ನಾನು ಹೇಳಕ್ಕೆ ಹೋಗ್ತೀನಿ. ಈಗ ಅದರಲ್ಲಿ ಮೊದಲನೇದಾಗಿ ಶನಿ ಮಹಾತ್ಮನ ತಗೊಂಡ್ರೆ ಈ ವರ್ಷಗಳ ಪೂರ್ತಿ ಅಂದರೆ ಈ 2026 ಕಂಪ್ಲೀಟಾಗಿ ಮೀನರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾರೆ. ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆ ಇದೆ. ಅಂದರೆ ಮಾರ್ಚ್ 7ನೇ ತಾರೀಕಿಂದ 13ನೇ ತಾರೀಕುವರೆಗೂ ತಾನು ಅಸ್ತಂಗತನಾಗಿರ್ತಾನೆ. ಹಾಗೆ ಜುಲೈ 27ರಿಂದ ಡಿಸೆಂಬರ್ 11ನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಿದ್ದಾರೆ. ಆದರೆ ಹೋಲ್ ಇಯರ್ ಕೂಡ ಅವರು ಮೀನರಾಶಿನಲ್ಲೇ ಸಂಚಾರ ಮಾಡ್ತಿರ್ತಾರೆ. ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ 2026ರ ಡಿಸೆಂಬರ್ 5ನೇ ತಾರೀಕು ತನಕನೂ ಕೂಡ ರಾಹು ಗ್ರಹ ಕುಂಭರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ. ಹಾಗೆ ಕೇತು ಗ್ರಹ ಸಿಂಹರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ. ಅದೇ ಡಿಸೆಂಬರ್ 5ನೇ ತಾರೀಕು ಕುಂಭರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಅಂತ ಮಕರ ರಾಶಿಗೆ ಸಂಚಾರನ ಬೆಳೆಸುತ್ತೆ ರಾಹು ಗ್ರಹ. ಹಾಗೆ ಕೇತು ಗ್ರಹ ಹಿಮ್ಮುಖ ಸಂಚಾರವಾಗಿಯೇ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ. ಇದೇ ಡಿಸೆಂಬರ್ 5ನೇ ತಾರೀಕು. ಇನ್ನು ಪ್ರಮುಖವಾದ ಗ್ರಹ ಅಂದರೆ ಇನ್ನು ಗುರುಗ್ರಹ ಅಂತ ನೋಡೋಕೆ ಹೋದರೆ ಗುರುಗ್ರಹವು ಮಾರ್ಚ್ 11ನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರನ ಶುರು ಮಾಡ್ತೀವಿ. ಇವಾಗ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ತನ್ನ ಹಿಮ್ಮುಖ ಸಂಚಾರನ ಏನು ಮಾಡ್ತಾ ಇದೆ, ಮಿಥುನ ರಾಶಿನಲ್ಲಿ ಮಾರ್ಚ್ 11ನೇ ತಾರೀಕು ನೇರ ಸಂಚಲನನ ಶುರು ಮಾಡುತ್ತೆ. ಹಾಗೆ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ. ತದನಂತರ ಜುಲೈ 14ನೇ ತಾರೀಕಿನಿಂದ ಆಗಸ್ಟ್ 12ರವರೆಗೆ ಹಸ್ತಂಗತನಾಗಿರ್ತಾನೆ. ತದನಂತರ ಅಕ್ಟೋಬರ್ 31ರಿಂದ ಕಟಕ ರಾಶಿಯಿಂದ ಸಿಂಹರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾರೆ. ಇದಿಷ್ಟು ಕೂಡ ಪ್ರಮುಖವಾಗಿ ನಡೆಯುವಂಥ ಗ್ರಹಗಳ ಒಂದು ಸಂಚಾರ ಆಗಿರುತ್ತೆ. ಇನ್ನು ಮುಖ್ಯವಾದ ಗ್ರಹಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ 4 ಗ್ರಹಣಗಳು ನಡೆಯುತ್ತೆ. ಅದರಲ್ಲಿ 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣ. ಅದರಲ್ಲಿ ಮೊದಲನೇದಾಗಿ ಸೂರ್ಯಗ್ರಹಣವು ಫೆಬ್ರವರಿ 17ನೇ ತಾರೀಕು ನಡೆಯುತ್ತೆ. ಆದರೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ. 2ನೇ ಸೂರ್ಯಗ್ರಹಣ ಬಂದು ಆಗಸ್ಟ್ 12ನೇ ತಾರೀಕು ನಡೆಯುತ್ತೆ. ಆದರೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಇನ್ನು ಚಂದ್ರಗ್ರಹಣ ಅಂತ ನೋಡೋದಾದ್ರೆ ಮಾರ್ಚ್ 3ನೇ ತಾರೀಕು ಗ್ರಹಣ ನಡೆಯುತ್ತೆ. ಆದರೆ ಅದು ಭಾರತದಲ್ಲಿ ಗೋಚಾರ ಇರುತ್ತೆ. ಹಾಗೆ ಆಗಸ್ಟ್ 28ನೇ ತಾರೀಕು ಗ್ರಹಣ ನಡೆಯುತ್ತೆ. ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಆದರೆ ಭಾರತದಲ್ಲಿ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ಗೋಚಾರಕ್ಕೆ ಇರುತ್ತೆ. ಇನ್ನು ಬಾಕಿ ಯಾವುದು ಭಾರತದಲ್ಲಿ ಗೋಚಾರಕ್ಕೆ ಇರೋದಿಲ್ಲ. ಇನ್ನು ಇದೆಲ್ಲ ಒಂದು ಪರಿವರ್ತನೆಯಿಂದ ಆಗಿರ್ಬೋದು, ಗ್ರಹಗಳ ಸ್ಥಾನಮಾನದಿಂದ ಆಗಿರ್ಬೋದು. ಇನ್ನು ಬಾಕಿ ಗ್ರಹಗಳು ಅಂತ ನೋಡೋಕೆ ಹೋದ್ರೆ ಅದೆಲ್ಲ ಬೇಗ ಮೂವ್ ಆಗ್ತಾ ಇರುತ್ತೆ. ಅಂದರೆ ಚಂದ್ರ 2.5 ದಿನಕ್ಕೊಂದ್ಸತಿ ಚೇಂಜ್ ಆದರೆ ಇನ್ನು ಸೂರ್ಯ ತಿಂಗಳಿಗೆ ಒಂದ್ಸತಿ ಚೇಂಜ್ ಆಗ್ತಾನೆ. ಹೀಗೆ ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ತನ್ನ ಅವಧಿಗಳು ಕಮ್ಮಿ ಇರೋದ್ರಿಂದ ಅದನ್ನು ನಿಮಗೆ ನಾವೇನು ಮಂತ್ಲಿ ಪ್ರೆಡಿಕ್ಷನ್ ಏನು ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನೀವು ನೋಡ್ಕೋಬೋದು. ಇನ್ನು ಬಾಕಿ ಎಲ್ಲನೂ ಕೂಡ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ. ಇನ್ನು 2026ರಲ್ಲಿ ಕನ್ಯಾ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಗುರುಗ್ರಹನ ನೋಡೋಣ. ಗುರುಗ್ರಹ ಈಗ ಪ್ರೆಸೆಂಟು ನಿಮಗೆ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಉದ್ಯೋಗ ಅವಕಾಶಗಳು ಚೆನ್ನಾಗಿ ಒದಗಿ ಬರುವಂಥದ್ದು, ಏನೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಅದರಲ್ಲಿ ಸಕ್ಸಸ್ ಆಗುವಂಥದ್ದು, ಅಥವಾ ಉದ್ಯೋಗದಲ್ಲಿ ಅಥವಾ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಡೆವಲಪ್ಮೆಂಟ್ ಆಗುವಂಥ ಒಂದು ಸನ್ನಿವೇಶ ಇವಾಗಿರುತ್ತೆ. ತದನಂತರ ನಿಮಗೆ ಗುರುವಿನ ಸಂಚಾರ, ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡಿದಾಗ ಅಂದರೆ ಮಾರ್ಚ್ನ ನಂತರ ನಿಮಗೆ 11ನೇ ಮನೆಗೆ ಗುರುವಿನ ಪ್ರವೇಶ ಆಗೋದ್ರಿಂದ ಅತ್ಯಂತ ಶುಭವಾದ ಸಮಯ ಅಂತ ಹೇಳ್ಬೋದು. ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದರಲ್ಲಿ ಸಕ್ಸಸ್ ಆಗುವಂಥದ್ದು, ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುವಂಥದ್ದು, ನೀವೇನಾದರೂ ಸೇವ್ ಮಾಡ್ತಾ ಇದ್ದೀರಾ ಅಂದರೆ ಕೂಡ ಅದಕ್ಕೂ ಒಂದು ಒಳ್ಳೆ ದಾರಿನ ಹುಡ್ಕೊಡ್ತಾನೆ ಗುರು ಭಗವಾನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉನ್ನತವಾದ ಸಮಯ. ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥದ್ದಾಗಿರ್ಬೋದು ಅಥವಾ ಔಟ್ ಆಫ್ ಕಂಟ್ರಿಗೆ ಹೋಗಿ ಎಜುಕೇಷನ್ ಪರ್ಪಸ್ಗೆ ಏನಾದರೂ ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಸೊ ವಿದ್ಯಾರ್ಥಿಗಳಿಗೆ ಒಂದು ಅತ್ಯಂತ ಶುಭವಾದ ಸಮಯ ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವ್ರಿಗೂ ಕೂಡ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಅಂದರೆ ನೀವೇನಾದರೂ ಗಂಡು ಹೆಣ್ಣು ಹುಡ್ಕೋದಾಗಿರ್ಬೋದು ಅಥವಾ ಮದುವೆ ಫಿಕ್ಸ್ ಮಾಡೋದಾಗಿರ್ಬೋದು, ಅದೇ ಡೇಟಲ್ಲಿ
ಮದುವೆ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಒಂದು ಗುರುಬಲ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಏನು ನಂತರ ಅಂದರೆ ಅಕ್ಟೋಬರ್ನ ನಂತರ ಗುರು ನಿಮ್ಮ 12ನೇ ಮನೆಗೆ ಸಂಚಾರ ಮಾಡೋದ್ರಿಂದ ಆ ಸಮಯದಲ್ಲಿ ಸ್ವಲ್ಪ ನಿಮಗೆ ಏನು ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಅಥವಾ ಅಧಿಕವಾದ ಖರ್ಚು ಬರುವಂಥ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಓದಿನಲ್ಲಿ ಹಿನ್ನಡೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ನಂತರ ನಿಮಗೆ ನಂತರದ ದಿನಗಳಲ್ಲಿ ನೀವು ಏನು ಮಾಸ ಭವಿಷ್ಯ ನೋಡ್ತಾ ಇರ್ಬೇಕಾದ್ರೆ ಗುರುವಿನ ಒಂದು ಸ್ಥಾನಮಾನದ ಮೇಲೆ ಕೆಲವೊಂದು ಪ್ರಭಾವಗಳು ಬೀರ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನೋಡೋಕೋದ್ರೆ ಕನ್ಯಾ ರಾಶಿಯವರಿಗೆ ಗುರುಬಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಕೆಲವು ಸಂದರ್ಭದಲ್ಲಿ ಅಂದರೆ ಅಕ್ಟೋಬರ್ನ ನಂತರ ಮಾತ್ರ ಸ್ವಲ್ಪ ನಿಮಗೆ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಏನಾದ್ರು ಹೊಸ ಉದ್ಯೋಗಗಳೇನಾದ್ರು ಮಾಡ್ತೀರಾ ಅಥವಾ ಹೊಸ ಏನಾದ್ರು ಸ್ಟಾರ್ಟಪ್ ಮಾಡ್ತೀರಾ ಅಂದರೆ ಆ ಟೈಮಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕಾಗತ್ತೆ. ಇನ್ನು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ ಕೇತು ನಿಮ್ಗೆ ಇವಾಗ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಅಂದರೆ ಈಗ ಆಲ್ರೆಡಿ ನಿಮಗೆ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಬೇಗ ನಿದ್ದೆ ಬರಲ್ಲ ಅನ್ನೋಂಥದ್ದಾಗಿರ್ಬೋದು, ಅಥವಾ ಬಾಯಲ್ಲಿ ಉಳ್ಕಲಾಗುವಂಥದ್ದಾಗಿರ್ಬೋದು, ಅಥವಾ ಕೆಲವ್ರಿಗೆ ಸ್ವಲ್ಪ ನಾಯಿಯಿಂದ ಕಚ್ಚಿಸ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇರುತ್ತೆ. ಆದರೆ ಕೇತುವಿನ ಸಂಚಾರ ಇದೇ ವರ್ಷದ ಡಿಸೆಂಬರ್ನಲ್ಲಿ ಅದು ನಿಮ್ಮ 12ನೇ ಮನೆಯಿಂದ 11ನೇ ಮನೆಗೆ ಪ್ರವೇಶ ಬೆಳೆಸಿದಾಗ ನಿಮಗೆ ಸ್ವಲ್ಪ ಈ ರೀತಿ ಸ್ವಲ್ಪ ಏನು ನಿದ್ದೆ ಡಿಸ್ಟರ್ಬೆನ್ಸ್ ಎಲ್ಲ ಆಗ್ತಿತ್ತು ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆದರೆ ಕೇತು ನಿಮಗೆ ಒಂದು ಒಳ್ಳೆ ಜ್ಞಾನನ ಕೊಡ್ತಾನೆ. ಅಂದರೆ ಆಧ್ಯಾತ್ಮದ ಕಡೆ ಒಲವು ಕೊಡುವಂಥದ್ದಾಗಿರ್ಬೋದು, ಅಥವಾ ನೀವೇನೋ ಒಂದು ಹೊಸದನ್ನು ಕಲಿಬೇಕು, ಏನೋ ಒಂದು ಹೊಸ ಜ್ಞಾನ ನಿಮ್ಮ ಜೀವನಕ್ಕೆ ತಗೋಬೇಕು ಅಂತಂದರೆ ಅದೆಲ್ಲದಕ್ಕೂ ಕೂಡ ಕೇತು ನಿಮಗೆ ಒಳ್ಳೆ ಜ್ಞಾನನ ಕೊಡ್ತಾ ಹೋಗ್ತಾನೆ. ಎಸ್ಪೆಷಲಿ ಯಾರೆಲ್ಲ ಸೈನ್ಸ್ ಓದ್ತಿರೋಂಥ ವಿದ್ಯಾರ್ಥಿಗಳಿರ್ತೀರೋ ಅವ್ರಿಗೆಲ್ಲ ಒಂದು ಶುಭ ಸುದ್ದಿನ ಕೊಡುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ಬೇರೆ ದೇಶಕ್ಕೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ವಿದೇಶ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಅಲ್ಲೋಗಿ ಏನಾದರೂ ವ್ಯಾಸಂಗ ಮಾಡಬೇಕು ಅಂತಿದ್ರು ಕೂಡ ಅವ್ರಿಗೆಲ್ಲ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಈ ಕೇತುವಿನ ಸಂಚಾರದಿಂದ. ಇನ್ನು ರಾಹು ನಿಮಗೆ ಆಲ್ರೆಡಿ ಇವಾಗ ನಿಮಗೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಗೆ ಏನಾಗ್ತಿದೆ, ಸ್ವಲ್ಪ ನಿಮಗೆ ಏನು ಶತ್ರುಗಳ ಕಾಟ ಜಾಸ್ತಿ ಆಗಿರುವಂಥದ್ದಾಗಿರ್ಬೋದು. ಕೋರ್ಟು ಕೇಸಲ್ಲಿ ಏನಾದರೂ ನಿಮ್ಮದು ಒಂದು ಕೇಸ್ಗಳು ನಡೀತಿತ್ತು ಅಂದರೆ ಗೆಲುವು ಖಂಡಿತವಾಗ್ಲೂ ನಿಮ್ಮ ಪರವಾಗಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಿರೋಂಥದ್ದು. ಕೆಲವರಿಗೆ ನೋಡಿ ರಾಹು ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಕೂತ್ಕೊಂಡಿದ್ರೆ ನಿಮಗೆ ಸಾಲಗಳನ್ನ ತೀರಿಸೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ, ಸಾಲಗಳನ್ನ ತೀರಿಸ್ಕೊತೀರ ಕೂಡ. ಆದರೆ ಕೆಲವರಿಗೆ ಸ್ವಲ್ಪ ಸಾಲಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಸಾಲ ಜಾಸ್ತಿ ಆಗುವಂಥದ್ದು ಅಥವಾ ಸಾಲ ಕಮ್ಮಿ ಆಗುವಂಥದ್ದು ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸಾಲ ತೀರ್ಸೋಕ್ಕೂ ಕೂಡ ನಿಮಗೊಂದು ಒಳ್ಳೆ ಅವಕಾಶಗಳು ಸಿಗ್ತಿದೆ ಅಂತ ಹೇಳ್ಬೋದು. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅಂದರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಸ್ಕಿನ್ ಡಿಸೀಸ್ ಬರುವಂಥದ್ದಾಗಿರ್ಬೋದು, ಅಥವಾ ಏನೋ ಸ್ವಲ್ಪ ಆಯಾಸ ಆಗುವಂಥದ್ದಾಗಿರ್ಬೋದು. ಈ ರೀತಿ ಸಮಸ್ಯೆಗಳಿಂದ ಖಂಡಿತವಾಗ್ಲೂ ಇವಾಗಿನ ನೀವು ಪ್ರೆಸೆಂಟ್ ಸಿಚುವೇಶನಲ್ಲಿ ನೀವು ಬಳಲ್ತಾ ಇರ್ತೀರಂತ ಹೇಳ್ಬೋದು. ಆದರೆ ರಾಹುವಿನ ಸಂಚಾರ ನಿಮಗೆ 6ನೇ ಮನೆಯಿಂದ 5ನೇ ಮನೆಗೆ ಸಂಚಾರನ ಬೆಳೆಸಿದಾಗ, ಅಂದರೆ ಇದೇ ವರ್ಷದ ಡಿಸೆಂಬರ್ನಲ್ಲಿ ರಾಹು ತನ್ನ ಸಂಚಾರನವನ್ನು ಬದಲಾಯಿಸಿದಾಗ ನಿಮಗೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಾಗಿರ್ಬೋದು ಅಥವಾ ಪ್ರೇಮಿಗಳ ಮಧ್ಯದಲ್ಲಾಗಿರ್ಬೋದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಮನಸ್ತಾಪಗಳು ಬರುವಂಥದ್ದು, ಅಥವಾ ಏನೋ ಸ್ವಲ್ಪ ಅನುಮಾನ ಬರುವಂಥ ಒಂದು ಸಾಧ್ಯತೆಗಳಿರುತ್ತೆ. ನೀವು ಎಷ್ಟು ಹಾನೆಸ್ಟಾಗಿರ್ತೀರೋ ಅಷ್ಟು ನಿಮಗೆ ನಿಮ್ಮ ಒಂದು ಪ್ರೇಮ ಜೀವನದಲ್ಲಾಗಿರ್ಬೋದು, ಗಂಡ ಹೆಂಡತಿ ಮಧ್ಯದಲ್ಲಾಗಿರ್ಬೋದು ಅದನ್ನು ನೀವು ಸರಿ ಮಾಡ್ಕೊತಾ ಹೋಗ್ಬೋದು. ಹಾಗೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ಮಕ್ಕಳು ಎಜುಕೇಷನ್ ಹೇಗೆ ಮಾಡ್ತಿದ್ದಾರೆ ಅನ್ನೋದ್ರ ಕಡೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು 5ನೇ ಮನೆಯಲ್ಲಿ ರಾಹು ಕೂತ್ಕೊಂಡ್ಬಿಟ್ರೆ ಬರೀ ಕೆಟ್ಟದೇ ಆಗುತ್ತಾ, ಒಳ್ಳೇದೇನೂ ಆಗೋದೇ ಇಲ್ವ ಅಂತಂದರೆ ಖಂಡಿತವಾಗ್ಲೂ ಒಳ್ಳೇದು ಕೂಡ ಆಗುತ್ತೆ. ರಾಹುವಿಂದ ನಿಮಗೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದಾಗಿರ್ಬೋದು, ಒಂದು ಒಳ್ಳೊಳ್ಳೆ ಒಂದು ದೇವ್ರ ಮೇಲೆ ಜ್ಞಾನ ಬರುವಂಥದ್ದಾಗಿರ್ಬೋದು, ಟ್ರಾವೆಲ್ ಮಾಡುವಂಥದ್ದಾಗಿರ್ಬೋದು. ಯಾರೆಲ್ಲ ಹೊರದೇಶಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ಬೋದು. ಔಟ್ ಆಫ್ ಕಂಟ್ರಿಗಳಿಗೆ ಟ್ರಾವೆಲ್ ಮಾಡೋದಾಗಿರ್ಬೋದು, ಅಥವಾ ಎಜುಕೇಷನ್ ಪರ್ಪಸ್ಗೆ ಹೋಗುವಂಥದ್ದಾಗಿರ್ಬೋದು. ಈ ರೀತಿಯಾದ ಒಂದು ಶುಭ ಸುದ್ದಿಗಳು ಕೂಡ ರಾಹುವಿಂದ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಇನ್ನು ಶನಿಯ ಸಂಚಾರ ಅಂತ ನೋಡೋಕೆ ಹೋದರೆ ನಿಮ್ಮ 7ನೇ ಮನೆಯಲ್ಲಿ ಶನಿಯ ಸಂಚಾರ ಈಗ ಆಲ್ರೆಡಿ ನಡೀತಾ ಇದೆ. ಇದರಿಂದ ಏನಪ್ಪ ಅಂತಂದರೆ ನೋಡಿ, ಶನಿ ದೃಷ್ಟಿ ಬಿದ್ದ ತಕ್ಷಣ ಎಲ್ಲ ಕೆಟ್ಟದಾಗುತ್ತೆ ಅಂತಲೇ ಆಲೋಚನೆ ಮಾಡಬಾರ್ದು. ಸಣ್ಣ ಪುಟ್ಟ ಗಂಡ ಹೆಂಡತಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಆಗಿಂದಾಗಲೇ ಸರಿ ಹೋಗುತ್ತೆ. ಅದು ಯಾವುದನ್ನು ಕೂಡ ಒಂದು ನೆಗೆಟಿವ್ ಮಟ್ಟಕ್ಕೆ ತೊಗೊಂಡು ಹೋಗ್ದಿರಾ ಅಲ್ಲಿಂದಲ್ಲಿಗೆ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ನೀವು ಕೂಡ ಕೆಲವು ತಾಳ್ಮೆ ವಹಿಸಬೇಕಾಗುತ್ತೆ, ಸ್ವಲ್ಪ ಸಂಯಮದಿಂದ ನಡ್ಕೊಳ್ಳೋದು. ಮುಖ್ಯವಾಗಿ ನೀವು ಎಷ್ಟು ಹಾನೆಸ್ಟಾಗಿರ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ. ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಯಾವುದೂ ಕೆಲವೊಂದು ರಹಸ್ಯಗಳನ್ನ ಇಟ್ಕೊಳ್ದಿರಾ ಅಥವಾ ಯಾವುದನ್ನು ಮುಚ್ಚಿಡ್ದಿರಾ ನೀವು ಸ್ವಲ್ಪ ಸಂತೋಷದಿಂದ ಮಾತಾಡ್ತಾ ಇದ್ದರೆ ಎಲ್ಲನೂ ಕೂಡ ಸಂತೋಷವಾಗಿ
ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದು ನೀವು ಸಪ್ತಮದಲ್ಲಿ ಶನಿ ಇದ್ದಾನೆ, ಏನೋ ತೊಂದರೆ ಆಗುತ್ತೆ, ದಯವಿಟ್ಟು ಆ ಥರದ ಆಲೋಚನೆಗಳಿಗೆ ಬರಕ್ಕೆ ಹೋಗಬೇಡಿ. ಅದಕ್ಕೆ ತಕ್ಕಂಥ ರೆಮಿಡಿಗಳನ್ನ ನೀವು ಮಾಡ್ಕೋಬೇಕು. ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಬುಧ ಗ್ರಹನ ಒಂದು ಅನುಗ್ರಹಕ್ಕೋಸ್ಕರ ನೀವು ಪ್ರತಿ ಬುಧವಾರದ ದಿವಸ ಹೆಸರು ಕಾಳಿಂದ ಮಾಡಿರುವಂಥ ಖಾದ್ಯಗಳನ್ನ ಸೇವನೆ ಮಾಡೋದಾಗಿರ್ಬೋದು, ಅಥವಾ ಹಸಿರು ಬಟ್ಟೆನ ಹಾಕ್ಕೊಳ್ಳೋದು. ಮುಖ್ಯವಾಗಿ ನೀವು ವಿಷ್ಣು ಸಹಸ್ರನಾಮನ ಜಾಸ್ತಿ ಕೇಳಬೇಕು. ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು ಅಥವಾ ವಿಷ್ಣುವಿನ ಸ್ಮರಣೆ ಮಾಡೋದ್ರಿಂದನೂ ಕೂಡ ಬುಧನ ಒಂದು ಅನುಗ್ರಹ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಕೇತುವಿನ ಅನುಗ್ರಹಕ್ಕೋಸ್ಕರ ಸ್ವಲ್ಪ ಬೀದಿ ನಾಯಿಗಳಿಗೆ ಆಹಾರ ಅರ್ಪಿಸೋದಾಗಿರ್ಬೋದು, ಗಣಪತಿಯ ಧ್ಯಾನ ಮಾಡೋದ್ರಿಂದನೂ ಕೂಡ ನಿಮಗೆ ಕೇತುವಿನ ಒಂದು ಅನುಗ್ರಹ ಸಿಗುತ್ತೆ. ಹಾಗೆ ಗುರುವಿನ ಅನುಗ್ರಹಕ್ಕೋಸ್ಕರ ಇವಾಗ ಪ್ರೆಸೆಂಟ್ ಏನೋ ನಿಮಗೆ ಗುರುವಿನ ಒಂದು ಅನುಗ್ರಹ ತುಂಬ ಚೆನ್ನಾಗಿದೆ. ಆದರೆ ಇವಾಗ ನೀವು ಸ್ವಲ್ಪ ಕಡಲೆಕಾಳನ್ನ ಜಾಸ್ತಿ ಸ್ಟಾಕ್ ಇಡೋದು, ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಗುರುಗಳ ನಾಮಸ್ಮರಣೆ ಮಾಡೋವಂಥದ್ದು, ಅಥವಾ ನಿಮಗೆ ಒಂದು 12ನೇ ಮನೆಯಲ್ಲಿ ನಾನು ಹೇಳಿದೆ ಅಲ್ವಾ ಟೈಮು, ಆ ಟೈಮ್ ಸಂದರ್ಭದಲ್ಲಿ 12ನೇ ಮನೆಗೆ ಗುರುವಿನ ಸಂಚಾರ ಆದ ನಂತರ ನೀವು ಕಡಲೆಕಾಳನ್ನ ದಾನ ಮಾಡೋದಾಗಿರ್ಬೋದು, ಅಥವಾ ಗುರುಗಳಿಗೆ ಹೋಗಿ ಚಪ್ಪಲಿನ ಕೊಡಿಸೋವಂಥದ್ದಾಗಿರ್ಬೋದು, ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ಕೊಂಡು ಬರೋದ್ರಿಂದ, ಹಳದಿ ಬಣ್ಣದ ಸಿಹಿನ ದಾನ ಮಾಡೋದ್ರಿಂದನೂ ಕೂಡ ಗುರುವಿನ ಒಂದು ಅನುಗ್ರಹ ಖಂಡಿತವಾಗ್ಲೂ ನಿಮ್ಗಾಗತ್ತೆ. ಹಾಗೆ ಇನ್ನು ರಾಹುವಿನ ಅನುಗ್ರಹಕ್ಕೋಸ್ಕರ ಸ್ವಲ್ಪ ಲಲಿತ ಸಹಸ್ರನಾಮನ ಪಠನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಾಗಿರ್ಬೋದು, ದುರ್ಗಾದೇವಿಗೆ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸೋಂಥದ್ದಾಗಿರ್ಬೋದು. ನೋಡಿ, ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇವಾಗಲೇ ಕಾಡ್ತಿದೆ ಅಂತ ಹೇಳಿದೆ, ರಾಹುವಿನ ದೇವಸ್ಥಾನಕ್ಕೆ ಹೋಗಿ ಒಂದ್ಸತಿ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ, ಅಥವಾ ಅಲ್ಲೋಗಿ ನೀವು ರಾಹುಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕಪ್ಪು ಬಣ್ಣದ ಉದ್ದಿನ ಕಾಳನ್ನು ನೀವು ತೊಗೊಂಡೋಗಿ ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ಬರೋದ್ರಿಂದನೂ ಕೂಡ, ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದನೂ ಕೂಡ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಬೋದು. ಇನ್ನು ಶನಿಯ ಒಂದು ಸ್ಥಾನಮಾನ, ಶನಿಯ ಒಂದು ಒಳ್ಳೆಯ ಒಂದು ದೃಷ್ಟಿ ನಿಮಗೆ ಬೀಳಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಬಡವ್ರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಕೈಲಾದದ್ದು. ನೀವು ದಾನ ಮಾಡಬೇಕು ಅಂದಿದ್ದು ಮಾತ್ರಕ್ಕೆ ಸಾಲ ಮಾಡ್ಕೊಂಡು ಏನೇನೋ ಕೊಡಬೇಕು ಅಂತ ಏನಿಲ್ಲ. ನಿಮ್ಮ ಕೈಲಿ ಏನು ಕೊಡೋಕ್ಕೆ ಸಾಧ್ಯ, ಒಂದು ಸ್ವಲ್ಪ ಅಕ್ಕಿ ಕೊಡಿಸೋದಾಗಿರ್ಬೋದು, ಅಥವಾ ಏನಾದರೂ ಆಹಾರಕ್ಕೆ ಬೇಳೆ ಕಾಳುಗಳನ್ನ ಕೊಡಿಸೋವಂಥದ್ದಾಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು, ಸ್ವಲ್ಪ ಬಡವರಿಗೆ ದಾನ ಮಾಡಬೇಕಾಗಿ ಬರುತ್ತೆ. ಹಾಗೆ ವಯಸ್ಸಾದಂಥವ್ರಿಗೆ ಸ್ವಲ್ಪ ಕಂಬಳಿ ಕೊಡಿಸೋವಂಥದ್ದು, ಸ್ವೆಟ್ರು ಕೊಡಿಸೋವಂಥದ್ದು, ಅಥವಾ ಮೆಡಿಸನ್ ಕೊಡಿಸೋದ್ರಿಂದನೂ ಕೂಡ ಶನಿಯ ಒಂದು ಪ್ರಭಾವದಿಂದ ಒಂದು ಒಳ್ಳೆ ದೃಷ್ಟಿನ ನೀವು ಖಂಡಿತವಾಗ್ಲೂ ತಗೋಬೋದು. ಇನ್ನು ಎಲ್ಲರಿಗೂ ಕೂಡ 2026 ಒಳಿತನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ. ಹಾಗೆ ಇದಾಗಿತ್ತು 2026ರ ದ್ವಾದಶ ರಾಶಿಗಳ ಫಲಾನುಫಲಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ, ನೋಡಿ, ನಾನಿವಾಗ ಏನೆಲ್ಲ ಫಲಾನುಫಲಗಳು ಹೇಳಿದ್ದೀನಿ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಬದಲಾವಣೆಗಳೇನಾದರೂ ಇತ್ತು ಅಂತಂದರೆ ಅದು ನಿಮಗೆ ನಾನು ಹೇಳ್ತಿರೋಂಥ ಒಂದು ಫಲಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ. ಸಮ್ಟೈಮ್ಸ್ ನಿಮ್ಗೇನಾಗುತ್ತೆ, ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ. ಅದನ್ನೆಲ್ಲ ಮಾಡಿಕೊಂಡು 2026ರಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರಗಳನ್ನ ಮಾಡ್ಕೊತಾ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಾವೆಲ್ಲನೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ.